ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ, ಹಾಸನ ತಾಲೂಕು ಶಾಂತಿ ಗ್ರಾಮದಲ್ಲಿ ಬರುವಂಥ ಶ್ರೀ ಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ಮುಂಭಾಗ ಇದ್ದೀನಿ. ತುಂಬ ಅದ್ಭುತವಾದ ಇತಿಹಾಸವುಳ್ಳ ದೇವಸ್ಥಾನ ಸ್ನೇಹಿತರೆ. ನಾನು ಸುತ್ತಲೂ ವಿಡಿಯೋ ಮಾಡ್ತೀನಿ, ಪ್ರದಕ್ಷಿಣ ಹಾಕ್ದಂಗೂ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾರ್ಚಕರು ಕೊಡ್ತಾರೆ. ಬನ್ನಿ ಫಸ್ಟು ದೇವ್ರ ದರ್ಶನಕ್ಕೆ ಹೋಗೋಣ. ಹಾಯ್, ಹೆಂಗಿದೆ ದೇವಸ್ಥಾನ? ಸೂಪರ್ ಆಗಿದೆ. ಯಾವ ಊರು ನಿಮ್ದು? ಸಕಲೇಶ್ಪುರದಲ್ಲಿ ಬಾಳೆಗದ್ದೆನಾ? ಎಷ್ಟು ವರ್ಷದಿಂದ ಬರ್ತಿದ್ಯಾ? ನಿಮ್ ಜೊತೆ ಬಂದಿರೋದು. ನನ್ನ ಜೊತೆ ಬಂದಿರೋದಾ? ಅದೇ ಹಾಸನದ ಸ್ವರ್ಗ ಅಂತ ಯೂಟ್ಯೂಬರ್ ಬ್ಲಾಗರ್ ಇದ್ದಾನೆ, ಅವನ ಜೊತೆ ಬಂದಿರೋದಾ? ಕೂಡ ಅವ್ನು ಸರಿ ಇಲ್ಲ, ಹೋಗ ದೇವಸ್ಥಾನ ಒಳಗಡೆ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ, ವಾದ್ಯ ನಡೀತಿದೆ. ಬನ್ನಿ ಸುತ್ತಲೂ ಪ್ರದಕ್ಷಿಣೆ ಹಾಕೋಣ. ಸ್ನೇಹಿತರೆ, ಇದು ಹಾಸನದಿಂದ ಬರೀ 15 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಬೆಂಗಳೂರು ಮಾರ್ಗ ಹೋಗಿ ಬರಬೇಕು. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರು ಇದ್ದಾರೆ. ನಾನಾ ಕಡೆಯಿಂದಲೂ ಭಕ್ತರು ಬರ್ತಾರೆ ಸ್ನೇಹಿತರೆ. ಬನ್ನಿ ನೋಡಿ ಎಷ್ಟು ಜನ ಭಕ್ತರು ಇದ್ದಾರೆ. ಮಂಗಳವಾರ ಬಂದಿದ್ರೆ ತುಂಬ ಜನ. ಸ್ನೇಹಿತರೆ ಬನ್ನಿ ದೇವ್ರ ದರ್ಶನ ಮಾಡ್ಕೊಬರೋಣ. ಹೋಗೋಣ ದೇವ್ರ ದರ್ಶನಕ್ಕೆ. ಬನ್ನಿ. ಸ್ನೇಹಿತರೆ, ಇದು ಶ್ರೀ ಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹ ಸ್ವಾಮಿ ಮೂರ್ತಿ ಸ್ನೇಹಿತರೆ. ನೋಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬಾ ಭಕ್ತರು ಇದ್ದಾರೆ. ನೋಡಿ ಅವ್ರ ಪರಿಚಯ ಮಾಡ್ಕೊಡೋಣ. ಹೇಳಿ ಸರ್, ಯಾವ ಊರು ನಿಮ್ದು? ನಮ್ದು ಹಾಸನ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಹೌದಾ? ನಮಗೆ ಯಾವ ತರ? ಒಳ್ಳೇದಾಗಿದೆ, ದೇವರ ಆಶೀರ್ವಾದ ಚೆನ್ನಾಗಿದ್ದೀವಿ. ನಾವು ಸಹ ಅಭಿಜಿತ್ ಬೆಂಗಳೂರಿಂದ ಬಂದಿದ್ದೇವೆ. ನಾವು ನಮ್ಮ ಅತ್ತೆ ಮಾವ ಅವರು ಮುಂಚೆಯಿಂದ ಬರ್ತಾ ಇದ್ದಾರೆ. ನಮ್ಮ ಮದುವೆ ಆಗಿಂದ ಇದು 3ನೇ ಸರಿ ಬರ್ತಾ ಇದ್ದೀನಿ. ಒಳ್ಳೇದೇ ಆಗಿದೆ. ಬಂದಾಗ 48 ಪ್ರದಕ್ಷಿಣೆ ಮಾಡ್ತಾ ಇದ್ವಿ. ಸೊ ಮನಸ್ಸಲ್ಲಿ ಏನು ಎಣಿಸಿದ್ರು ಅದು ಆಗಿದ್ದುಂಟು. ಇಲ್ಲಿ ಬಂದು ಖುಷಿಯಾಗಿದೆ ದೇವಸ್ಥಾನಕ್ಕೆ. ಒಂಥರ ಮನಃಶಾಂತಿ ಇದೆ ಇಲ್ಲಿ ಬಂದು ಹೋದಾಗ. ಒಳ್ಳೇದೇ ನಡ್ತಿದೆ. ಮನಸ್ಸಲ್ಲಿ ಏನು ಎಣಿಸಿದ್ರು ನೀವು, ಅದು ಆರೋಗ್ಯ ವಿಚಾರ ಆಗ್ಲಿ, ಧನ ಸಂಪತ್ತು, ಏನೇ ಉದ್ಯೋಗದ ವಿಚಾರದಲ್ಲೇ ಆದ್ರೂ ಒಳ್ಳೇದಾಗಿದೆ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿ ಮಾರ್ಚಕರು ಕೊಡ್ತಾರೆ. ಹೇಳಿ. ಶ್ರೀಗುರುಭ್ಯೋ ನಮಃ. ವಜ್ರನಕಾಯ ವಿದ್ಮಹೇ ತೀಕ್ಷ್ಣ ದಗ್ಗೃಷಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತು. ಹಾಸನ ಜಿಲ್ಲೆ
ಹಾಸನ ತಾಲೂಕಿನಲ್ಲಿರುವಂತಹ ಶಾಂತಿ ಗ್ರಾಮ, ಇತಿಹಾಸ ಉಳ್ಳಂತಹ ಒಂದು ಭವ್ಯವಾದ ಗ್ರಾಮ. ಈ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಸುಮಾರು 850 ವರ್ಷಗಳ ಹಿಂದೆ ಈ ಗ್ರಾಮದ ಈಶಾನ್ಯ ದಿಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ, ಅಮಾನಿ ಕೆರೆ ಇದೆ. ಆ ಕೆರೆಯ ಪಕ್ಕದಲ್ಲಿ, ಆ ಕೆರೆಗೆ ಹೊಂದಿಕೊಂಡಂತೆಯೇ ಲಕ್ಷ್ಮೀ ವರದಾಯೋಗ ಭೋಗ ನರಸಿಂಹಸ್ವಾಮಿಯ ಸನ್ನಿಧಿಯ ಭವ್ಯವಾದ ದೇಗುಲ ಇಲ್ಲಿದೆ. ಈ ದೇವರ ವಿಶೇಷವಾದ್ರೆ ಬಹಳ ವಿಶೇಷವಾದಂತಹ ಶಕ್ತಿ ಇರ್ತಕ್ಕಂಥ ದೇವರು ಅಂತ ಹೇಳಿ ನಂಬಿಕೆ ಭಕ್ತಾದಿಗಳಿಗೆ. ಯಾಕಪ್ಪ ಅಂತಂದ್ರೆ ಅವರ ಅಭಿಷ್ಟಗಳನ್ನ ಕೇಳೋದಕ್ಕೆ ಇಲ್ಲಿ ಭಗವಂತ ಸನ್ನಿಧಿಗೆ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳು ಬಂದ ಸಮಯದಲ್ಲಿ ಅವ್ರು ಏನನ್ನು ಮನಸ್ಸಲ್ಲಿ ಏನು ಕುರ್ತ್ಕೋತಾರೆ ಅದು ಆ ಭಗವಂತನ ಇಷ್ಟಾರ್ಥವನ್ನ ನೆರವೇರಿಸಲಿ ಅಂತ ಹೇಳಿ ಅವ್ರು ಕೇಳ್ಕೊಳ್ಳುವಂಥದ್ದು. ಹಾಗೇನೆ ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡ್ತಾರೆ. ಮಂಡಲ ನಮಸ್ಕಾರ ಅಂತ ಕೂಡ ಕರೀತಾರೆ. ಮಂಡಲ 48 ನಮಸ್ಕಾರಗಳನ್ನ ದೇವಸ್ಥಾನ ಸುತ್ತಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಂತಹ ಒಂದು ಕ್ರಿಯೆ ಇದು. ಇದನ್ನ ಮಾಡಿದ್ರೆ ಅವ್ರು ಏನನ್ನ ಮನಸ್ಸಲ್ಲಿ ಏನ್ ಕೇಳ್ಕೊಂಡಿರ್ತಾರೆ ಅದರ ಇಷ್ಟಾರ್ಥವೆಲ್ಲ ನೆರವೇರುತ್ತೆ ಅಂತ ಹೇಳಿ ಒಂದು ನಂಬಿಕೆಯಿಂದ ಇಲ್ಲಿ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇರ್ತಾರೆ. ಹಾಸನದಿಂದ ಬರ್ತಾ ಇರ್ತಾರೆ, ಹೊರಗಡೆ ಬೇರೆ ಬೇರೆ ಊರುಗಳಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇರ್ತಾರೆ. ಹಾಗೆ ಬಂದಂತ ಭಕ್ತಾದಿಗಳು ಅವರ ಕೋರಿಕೆಗಳನ್ನ ಭಗವಂತನ ಮುಂದೆ ಇಟ್ಟು ಅವರ ಇಷ್ಟಾರ್ಥವನ್ನ ನೆರವೇರಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು 48 ಪ್ರದಕ್ಷಿಣೆಗಳನ್ನ ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಕಳೆದ ಮೇಲೆ 1 2 ತಿಂಗಳು 3 ತಿಂಗಳು 4 ತಿಂಗಳು ಕಳೆದ ಮೇಲೆ ಅವ್ರ ಇಷ್ಟಾರ್ಥವನ್ನ ಭಗವಂತ ನೆರವೇರಿಸಿರ್ತಾನೆ. ಅವ್ರು ಮತ್ತೆ ಪುನಃ ಬಂದು ನಮ್ಮ ಆಸೆ ನಾವು ಕೈಗೂಡಿದೆಯಪ್ಪ, ನಾವೇನು ಅನ್ಕೊಂಡಿದ್ವಿ ಅದು ನಮಗೆ ನೆರವೇರಿದೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ, ಭಗವಂತ ನಿನ್ನ ಸೇವೆಗೆ ಮತ್ತೊಮ್ಮೆ ಬಂದಿದ್ದೀವಿ, ನಮ್ಮ ಸೇವೆನ ಸ್ವೀಕರಿಸು ಅಂತ ಹೇಳಿ ಭಗವಂತನ ಮುಂದೆ ಅವ್ರೇನ್ ಸೇವೆಗಳನ್ನ ಮಾಡಿಸ್ತಾರೆ ಆ ಸೇವೆಯನ್ನ ಆ ಭಗವಂತ ಮಾಡಿಸ್ಕೊತಾನೆ. ಇಲ್ಲಿ ಲಕ್ಷ್ಮೀ ವರದಾ ಯೋಗ ಭೋಗ ನರಸಿಂಹ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಸ್ವಾಮಿಗೆ ಅಭಿಷೇಕ ಇರುತ್ತೆ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಜೇನುತುಪ್ಪ, ಸಕ್ಕರೆ, ಎಳೆನೀರು, ಅರಿಶಿನ ನೀರು, ಕುಂಕುಮ ನೀರು, ಹೂವಿನ ನೀರು, ಅರಿಶಿನ ನೀರು, ಚಿನ್ನದ ನೀರು ಎಲ್ಲವನ್ನೂ ಕೂಡ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ವಿಶೇಷವಾಗಿ ವಸ್ತ್ರಗಳಿಂದ ಅಲಂಕಾರ ಮಾಡಿ ಪುಷ್ಪಗಳಿಂದ ಅಲಂಕಾರ ಮಾಡಿ ಅರ್ಚನೆ, ಧೂಪ, ದೀಪ, ನೈವೇದ್ಯ ಎಲ್ಲವೂ ಕೂಡ ಮಾಡುವಂಥದ್ದು. ಹೀಗಾಗಿ ಆ ಭಗವಂತ ಹುಟ್ಟಿದ್ದು ಸ್ವಾತಿ ನಕ್ಷತ್ರದಲ್ಲಿ ಮಂಗಳವಾರ. ಹೀಗಾಗಿ ಈ ಸ್ವಾಮಿ ಸನ್ನಿಧಿಯಲ್ಲಿ ಮಂಗಳವಾರ ಬಹಳ ವಿಶೇಷ. ಸಾವಿರಾರು ಜನ ಭಕ್ತಾದಿಗಳು ಪ್ರತಿ ಮಂಗಳವಾರವೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ಹೆಜ್ಜೆ ನಮಸ್ಕಾರವನ್ನ ಮಾಡ್ತಾರೆ. ಹಾಗೆ ದೇವರಿಗೆ ಇಲ್ಲಿ ಪ್ರಸಾದನೂ ಕೂಡ ಪ್ರತಿ ವಾರನೂ ಕೂಡ ಇರುತ್ತೆ. ಬಹಳ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಇದು ಶಾಂತಲಾದೇವಿ ಕಟ್ಟಿಸಿದ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ಈ ಗ್ರಾಮಕ್ಕೆ ಶಾಂತಿ ಗ್ರಾಮ ಅಂತ ಹೇಳಿ ಹೆಸರು ಬಂದಿರೋದಕ್ಕೆ ಇದೇ ಕಾರಣ ಅಂತ ಕೂಡ ಉಲ್ಲೇಖ. ಹೀಗಾಗಿ ಆ ಸ್ವಾಮಿಯ ಬಹಳ ವಿಶೇಷವಾದಂತಹ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಕೊಡ್ಲಿ, ಈ ಗ್ರಾಮದ ಅಭಿವೃದ್ಧಿ ಆಗಲಿ, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನೂ ಕೂಡ ಭಗವಂತ ಕೊಡ್ಲಿ ಅಂತ ಹೇಳಿ ಆ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇಲ್ಲಿ ನಾನಾ ಕಡೆಗಳಿಂದಲೂ ಭಕ್ತರು ಬರ್ತಾರೆ, ಅಂದ್ರೆ ವಿದೇಶದಿಂದಲೂ ಭಕ್ತರು ಇದಾರೆ. ವಿದೇಶಗಳಿಂದ ಅಪರೂಪಕ್ಕೆ ಬರ್ತಾ ಇರ್ತಾರೆ, ಗೊತ್ತಿರುತ್ತೆ, ವಿಚಾರಗಳು ಗೊತ್ತಾ ಇರ್ತಾರೆ. ಯಾರಾದ್ರೂ ನಮ್ಮ ಹಾಸನ ಜಿಲ್ಲೆಗೆ ಬಂದಾಗ ಕಿವಿಗೆ ಬೀಳುತ್ತೆ, ಯಾರ್ಯಾರ ದೇವಸ್ಥಾನ ಎಲ್ಲೆಲ್ಲಿದೆ ಅಂತ ಅವ್ರಿಗೆ ಕಿವಿಗೆ ಬಿದ್ದಾಗ ಹುಡುಕೊಂಡ್ಬಂದು ಆ ಭಗವಂತನ ದರ್ಶನ ಮಾಡುವಂತ ನಾವು ನೋಡಿದೀವಿ. ವಿದೇಶಿಯರು ಕೂಡ ಇಲ್ಲಿಗೆ ಬಂದಿರೋದು ನಿರೀಕ್ಷೆಗಳು ಬೇಕಾದಷ್ಟು ಇದೆ, ಬಂದಿದ್ದಾರೆ. ಥ್ಯಾಂಕ್ಸ್. ಹಾಗೆ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಹೊರಗಡೆಯಿಂದಲೂ ಕೂಡ ಭಕ್ತಾದಿಗಳು ಬಂದು ಆ ಸ್ವಾಮಿಯ ಸೇವೆಯನ್ನ ಮಾಡಿ ಕೃತಾರ್ಥರಾಗಿದ್ದಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಆರಾಮಾಗಿ ಬರ್ಬೋದು. ಏನಕ್ಕಂದ್ರೆ ಹಾಸನದಿಂದ ಬರೀ 15 ಕಿಲೋಮೀಟರ್ ಅಷ್ಟು ಅಲ್ಲಿ ಬಸ್ ಸೌಕರ್ಯ ಬಹಳ ವಿಶೇಷ ಚೆನ್ನಾಗಿದೆ. ಹೀಗಾಗಿ ಯಾರು ಯಾವಾಗ ಬೇಕಾದ್ರೂ ಬಂದು ಸೇವೆ ಮಾಡೋದಕ್ಕೆ ಅವಕಾಶ ಇದೆ. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ನಾವು ನಿತ್ಯ ಭಾಗ ತೆಗಿತೀವಿ. ಹಾಗೆ ಸಂಜೆ 6:30 7 ಗಂಟೆ ತನಕ ಕೂಡ ಇರ್ತೀವಿ. ಹೀಗಾಗಿ ಯಾರು ಯಾವಾಗ ಬಂದು ಸೇವೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಭಕ್ತಾದಿಗಳಿಗೆ ಅವರ ಮನದ ಅಭಿಷ್ಟವನ್ನು ನೆರವೇರಿಸುವ ದೇವರು ಅಂದ್ರೆ ಈ ನರಸಿಂಹ ದೇವರು. ಹೀಗಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬಾ ಚಿಕ್ಕ ದೇವರು ಇದು. ಹೀಗಾಗಿ ಈ ಹಾಸನ ಜಿಲ್ಲೆಯಲ್ಲಿ ಬೇಕಾದಷ್ಟು ಲಕ್ಷ್ಮೀ ನರಸಿಂಹರಿದ್ದಾರೆ. ಯೋಗ ಭೋಗ ನರಸಿಂಹರು ಅಂತಂದ್ರೆ ಇದು ಬಹಳ ವಿಶೇಷವಾದಂತಹ ಪವರ್ಫುಲ್ ದೇವರು ಅಂತ ಏನ್ ಹೇಳ್ತಾರೆ ಅಂತ ವಿಶೇಷವಾದ ಶಕ್ತಿ ಉಳ್ಳಂತ ದೇವರು ಶ್ರೀ ಲಕ್ಷ್ಮೀ ವರದಾ ಯೋಗ ಭೋಗ ನರಸಿಂಹ. ನಿತ್ಯ ಭಗವಂತರಿಗೆ ಅಭಿಷೇಕಗಳು ಸೇವೆಗಳಾಗ್ತಾ ಇರುತ್ತೆ. ಹೀಗಾಗಿ ಎಲ್ಲ ಭಕ್ತರನ್ನು ಕೂಡ ಭಗವಂತ ಆಶೀರ್ವಾದ ಮಾಡಲಿ. ಹಾಗೆ ನಮ್ಮ ಭಕ್ತರಿಗೆಲ್ಲರೂ ಕೂಡ ಅವಕಾಶ ಮಾಡಿಕೊಳ್ಳಿ ಸೇವೆಯನ್ನು ಮಾಡೋದಕ್ಕೆ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಕ್ಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವತಾದೇವೀ ಧಿಯೋ ನಃ ಪ್ರಚೋದಯಾತ್ ಗೋಪುಷಾ ಸತ್ಯತ್ವಂ
ವಿಡಿಯೋ ಮಾಡಿಲ್ಲ ಬೇಜಾರು ಅನ್ಸುತ್ತೆ. ಇತರೆ ಎಲ್ಲರ ಬಾಯಿಂದಲೂ ಹಾಸನದಲ್ಲಿ ಸ್ವರ್ಗ ಅಂತ ಬರುತ್ತೆ ನೋಡಿ, ಹೇಳಿ. ನಮ್ಮ ಹಾಸನ ಜಿಲ್ಲೆ ಹೆಂಗಿದೆ? ಸ್ವರ್ಗವಾಗಿದೆ, ತುಂಬಾ ಚೆನ್ನಾಗಿದೆಯಲ್ಲ? ಸ್ವರ್ಗ ಇದ್ದಂಗಿದೆ. ಥ್ಯಾಂಕ್ಸ್ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಫುಲ್ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ. ಚೆನ್ನಾಗಿದ್ರೆ ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಕೊಡಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.